ಹಲೋ ಯೂಟ್ಯೂಬ್, ಹವರ್ ಯು ಟುಡೇ. ಇವತ್ತು ನಾನು ಇಲ್ಲಿ ದಾವಣಗೆರೆದಾಗ ಜಸ್ಟ್ ದಾವಣಗೆರೆಯಿಂದ ನಾ ಜಾಗ ಬಿಡತ್ತನು. ನಿನ್ನೆ ನಾನು ಇವನ್ ಮಧ್ಯಾಹ್ನ ಒಂದು 2:30ಗೆಲ್ಲ ಬೆಂಗಳೂರಿಂದ ಜಾಗ ಬಿಟ್ಟೀನಿ ದಾವಣಗೆರೆಗೆ ಬಂದು ನಿನ್ನೆ ಸ್ಟೇ ಮಾಡಿ ನಾನು ಇವತ್ತು ನಾ ಹೊಂಟಿರೋದು ಏನಂದ್ರೆ ಊರಿಗೆ. ಹುಕ್ಕೇರಿ ತಾಲೂಕು ಶಿಡ್ಯಾನ್ ಗ್ರಾಮ, ನಮ್ಮ ಬೀಗರೂರ. ಅಲ್ಲಿ ಲಘುಮವ್ವ ದೇವಿ ದೇವಸ್ಥಾನದ ಜಾತ್ರೆ ಐತಿ. ಸೊ ಇಲ್ಲಿಂದ ಅದಕ್ಕೆ ಜಾಗ ಬಿಡತ್ತನು. ಊರಿಗೆ ನನಗೆ ಆಲ್ರೆಡಿ ಇನ್ವೈಟ್ ಮಾಡಿದ್ರು. ಮೊದಲು ನಾ ಬರೋದು ಪ್ಲ್ಯಾನು ಇಟ್ಕೊಂಡಿದ್ನಿ, ಬಟ್ ಕೆಲಸಗಳು ಜಾಸ್ತಿ ಬರೋಣ ಈ ವರ್ಷ ಒಂದು ಸ್ವಲ್ಪ ಕ್ಯಾನ್ಸಲ್ ಮಾಡೋಣ ಅಂತೇಳಿ ತಲೆ ಹಾಕೊಂಡು ಇಟ್ಸ್ ಓಕೆ, ಮತ್ತು ನೆಕ್ಸ್ಟ್ ಇಯರ್ ನೋಡಕ್ಕೆ ಬರ್ತಂತಿದ್ನಿ. ಅದ್ರ ಎಂಡ್ ಟೈಮ್ದಾಗ ನನಗೆ ರಜೆ ಸಿಕ್ತು. ಸೊ ನಾನು ಒಂದು 2-3 ದಿನ ಅಡ್ಜಸ್ಟ್ ಮಾಡ್ಕೊಂಡು ಹೊಂಟಿದ್ದನು ಊರಿಗೆ. ನಮ್ಮ ಫ್ಯಾಮ್ಲಿ ಎಲ್ಲ ಮೊದಲು ಹೋಗಿದ್ದಾರೆ ಅಂತಂದ್ರೆ ಆ್ಯಕ್ಚುಲಿ ನಾನು ನಿನ್ನೆ ಮಧ್ಯಾಹ್ನ ಜಾಗ ಬಿಟ್ಟೀನಿ. ಅವರ ನಿನ್ನೆ ಸಾಯಂಕಾಲ ಬಸ್ ಕೂತಾರು. ಸೊ ಅವ್ರು ಬೆಳಿಗ್ಗೆ ಹೋಗಿ ಹತ್ತಿರ್ತಾರೆ. ಈ ಒಂದು 9 o'clock ಹೋಗಿ ಹತ್ಬೋದು. ನಾನು ಒಂದು 12-12:30ವರೆಗೂ ಹೋಗಿ ಹತ್ಬೋದು ಅಂತ ತಿಳ್ಕೊಂಡು ಹೊಂಟಿದ್ದನು. ನೋಡಿ ಎಷ್ಟು ಟೈಮ್ ತೊಗೋತೈತಿ. ಮತ್ತು ಪ್ರಾಬ್ಲಮ್ ಏನಾಗಿತ್ತು ಅಂತಂದ್ರೆ ನಾನು ಕರೆಕ್ಟಾಗಿ ಕ್ಯಾಮ್ರಾ ಎಲ್ಲ ಫಿಟ್ಟಿಂಗ್ ಮಾಡ್ಕೊಂಡಿಲ್ಲ. ಹೆಲ್ಮೆಟ್ ಗೋಪ್ರೋ ಎಲ್ಲ ಹಾಕಿದನು, ಬಟ್ ನಾ ಲೆವೆಲಿಯರ್ ಮೈಕ್ ಹಾಕಿದನು. ಹಿಂಗಾಗಿ ಸ್ವಲ್ಪ ಆಡಿಯೋ ಪ್ರಾಬ್ಲಮ್ ಬರ್ಬೋದು. ನಾರ್ಮಲ್ ಲೆವೆಲಿಯರ್ ಮೈಕ್ ಯೂಸ್ ಮಾಡತ್ತನು. ವೈರ್ಲೆಸ್ ಮೈಕು ಐತೆ ಅಂದಾಗ ಹುಕ್ಕೇರಿ ಗೋಕಾಕ್ ಬೆಲ್ಗಾಂ ಡಿಸ್ಟಿಕ್ ಗೋಕಾಕ್, ಬೆಂಗಳೂರಿಂದ. ಒಬ್ರೆ ಏನಕ್ಕೆ ಎಲ್ಲಿ? ನಾನು ಒಬ್ಬನೇ ಸಿಂಗಲ್ ಹೋಗ್ತದೆ. ಸೊ ಎವ್ರಿಥಿಂಗ್ ಇಸ್ ಗುಡ್. ಅಂಕಲ್ ಯಾಕಡೆ ಹೊಂಟಿದ್ದೀರಿ, ಎಲ್ಲಿ ಹೊಂಟಿದ್ದೀರಿ ಅಂತ ಕೇಳತ್ತಿದ್ರು. ದಾವಣಗೆರೆ ಇಸ್ ದ ಬೆಸ್ಟ್ ಸಿಟಿ, ಕ್ಲೀನೆಸ್ಟ್ ಸಿಟಿ. ನೋಡು, ರೋಡ್ಗಳೆಲ್ಲ ಎಷ್ಟು ಕೂಲ್ ಆಗಿದಾವು. ಒಂದು ಸ್ವಲ್ಪ ಗಲೀಜಿಲ್ಲ ಇಲ್ಲಿ ಸೈಡ್ದಾಗ. ನೋಡ್ರಿ, ಬೇರೆ ಸ್ಟೇಟ್ ಡಿಸ್ಟಿಕ್ ಕಂಪೇರ್ ಮಾಡಿದ್ರೆ ದಾವಣಗೆರೆ ಇಸ್ ದ ಬೆಸ್ಟ್ ಕ್ಲೀನೆಸ್ಟ್ ಸಿಟಿ. ಇಲ್ಲಿ ಮಂದಿಯೂ ಅಷ್ಟೇ ಕ್ಲೀನ್ ಅದಾರ. ಮನುಷ್ಯನಾಗ ಏನು ಕೆಟ್ಟದ್ದು ಅನ್ನೋದಿಲ್ಲ. ಇಟ್ಸ್ ಅ ಬ್ಯಾಡ್ ಹ್ಯಾಬಿಟ್, ಬಟ್ ಇರೋದು ಹೇಳ್ತನು. ಬಾರದಾಗ ಕುತ್ಕೊಂಡು 4 ಮಂದಿನ ಕೇಳ್ರು ಇಲ್ಲಿ ಇಲ್ಲಿ ಪೊಲಿಟಿಷಿಯನ್ ಏನಂತ ಕೇಳ್ರಿ, ಇಷ್ಟು ಚಂದಾಗಿ ಮಾತಾಡ್ತಾರೋ. ಯಾವ ಒಬ್ಬ ತಪ್ಪಾಗಿ ಮಾತಾಡಲಿಲ್ಲ ಯಾವ ಪೊಲಿಟಿಷಿಯನ್ಸ್ ಬಗ್ಗೆ. ನಮ್ಮ ಒಳಗೆ ಒಗ್ಗಟ್ಟೈತೆ ಅಲ್ಲಿವರೆಗೂ, ನಮ್ಮೆಲ್ಲೂ ಒಗ್ಗಟ್ಟಿರ್ತೈತೆ ಅಲ್ಲಿವರೆಗೂ. ಯಾವ ಪೊಲಿಟಿಷಿಯನ್ ಬಂದ್ರೆ ಯಾವ ಗೌರ್ಮೆಂಟ್ ಬಂದ್ರೆ ಕಾಂಗ್ರೆಸ್ ಆಗಲಿ BJP ಆಗಲಿ, ನಮ್ಮ ಹತ್ರ ಒಳ್ಳೆಯವರೆಗೂ ಎಲ್ಲಿವರೆಗೂ ಒಗ್ಗಟ್ಟೈತಿಲ್ಲ ಅಲ್ಲಿವರೆಗೂ ಏನೂ ನಮ್ಮನ್ನು ಮಾಡೋಕ್ಕಾಗೋದಿಲ್ಲ. ನಾವು ನೋಡಿ, ತಿನ್ನೂ ಕೊಡ್ತು ಪೊಲಿಟಿಷಿಯನ್ಗೆ, ಅದೇ ಟೈಪ್ ಕೆಲಸನೂ ತಗೋತು. ಸೊ ನಾವು ಅವ್ರ ಕೆಲಸ ತಗೊಳ್ಳೋದು ನಮಗೂ ಐತಿ. ಸೊ ನಾವೇ ಅದಕ್ಕೆ ಅವ್ರನ್ನ ಬೈನು. ನೋಡಲ್ಲ ಎಷ್ಟು ಕ್ಲೀನ್ ಇಟ್ಕೊಂಡ್ರೆ ಸಿಟಿ. ಇದನ್ನ ಮಂದಿಸೋದಕ್ಕೆ ಅಷ್ಟ ಒಂಚೂರು ಬಿಟ್ಕೊಂಡು ಒಗ್ಗಟ್ಟು ಎಷ್ಟೈತಿ. ಸೂಪರ್ ಒಗ್ಗಟ್ಟು. ಹ್ಯಾಟ್ಸ್ ಆಫ್ ದೀಸ್ ಗೈಸ್. ಅದ ಬೆಂಗಳೂರಾಗ ಒಂದು ಮಾತು ಕೇಳ್ರಿ, ನಿನ್ಗೆ ಅದಕ್ಕಲೆ ಅವ್ನು ಹಿಂಗ ಇವನಂಗ. ನೀ ಯಾರ, ನಿನ್ನ ಕೆಲಸ ಎಷ್ಟೈತಿ ಬಂದು ಅದು ಮಾಡ್ಕೊಂಡು ಹೋಗಿ ಅದನ್ನೇ ಅದು ಕೇಳ್ತಿ. ತೊಂದರೆ ಬಿಟ್ಟು ಕೊಡೋದಿಲ್ಲ ಯಾರು. ಇಲ್ಲಿ ಹಂಗಿಲ್ಲ, ಸೀದಾ ಮಾರಿ ಮುಂದೆ ಒಂದ ಮಾತು. ಹೈವೇ ಟಚ್ ಅದು, ಹಿಟ್ ದ ಹೈವೇ.
ವಾಟ್ ಅ ಬ್ರೇಕಿಂಗ್ ಪರ್ಫಾರ್ಮೆನ್ಸ್. KTM, ನೈಸ್ ಜಾಬ್. ಏನ್ ಬ್ರೇಕಿಂಗ್, ಬ್ರೇಕ್ ಅಂತ ಸೂಪರ್. 100ದಾಗ ಬ್ರೇಕ್ ಹಾಕಿದ್ರು ಈ ಲೆವೆಲ್ ಕಾನ್ಫಿಡೆನ್ಸ್ ಬರ್ತೈತಿ ಈ ಗಾಡಿಯಾಗ. ಹೋಗ್ತಿದ್ರೆ ಗಾಡಿದ ಬಿಹೇವಿಯರ್ಸ್ ನನಗೆ ಅರ್ಥ ಆಗೈತಿ. ಇಲ್ಲಾಂತಂದ್ರೆ ಇಷ್ಟು ದಿವಸ ಆಯ್ತು ಈ ಗಾಡಿ ಬಿಹೇವಿಯರ್ ಅರ್ಥ ಆಗಿರ್ಲಿಲ್ಲ. KTM ಸೂಪರ್. ಬಟ್ ಏನು ಮಾಡೋದ, ನಮಗಟ್ಟ ಆಫ್ ಇಟ್ಟಿದೆ ಈ ಸರಿ. ನಾ ತೊಗೊಂಡಿದ್ದ ಡಿಸೆಂಬರ್ 2024. ಈಗ ಜನವರಿ ಐ ಥಿಂಕ್ ಫೆಬ್ರವರಿಯಾಗ 25 ಮಾಡಲ್ ಬಿಟ್ಟಿದ. ಇದು ಡ್ಯೂಕ್ ಮಾಡಲ್ಲ. 20,000 ರೂಪೀಸ್ ಡಿಸ್ಕೌಂಟ್ ಕೊಟ್ಟಿದ, ಪ್ಲಸ್ ಒಂದು ಫೀಚರ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ, ಅದ ಕ್ರೂಸ್ ಕಂಟ್ರೋಲ್. ನಮ್ಗೆ ಅವು ಎರಡೂ ಇಲ್ಲ. ನಾ ತೊಗೊಂಡಾಗ ಆನ್ ರೋಡ್ ಇದೆ 4,13,000. ಈಗ ಅದ 2,93,94,000 ಬರೈತಿ. 3,94,000 ಪ್ಲಸ್ ಅದ್ರಾಗ ಒಂದು ಫೀಚರ್ಸ್ ಅದಕ್ಕೆ ಆ್ಯಡ್ ಮಾಡಿದ. ಪ್ಲಸ್ ಇನ್ನೊಂದೊಂದು ಕಲರ್ ವೇರಿಯಂಟ್ ಎಕ್ಸ್ಟ್ರಾ ಬಿಟ್ಟಿದ, ಬ್ಲ್ಯಾಕ್ ಕಲರ, ಇಬೋನಿ ಬ್ಲ್ಯಾಕ್ ಅತ್ತಳಿ. ಸೊ ನಮ್ಗೆ ಎಷ್ಟು ಬೇಜಾರಾಗಬಾರ್ದು. ನಾ ಜಸ್ಟ್ ಒಂದು 2 to 3 months ಬಿಫೋರ್ ತೊಗೊಂಡನು, ಬೇಜಾರ. ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗೋದಿಲ್ಲ. ಇನ್ನೇನು ಅವ್ನ ಮೇಲೆ ಕೇಸ್ ಹಾಕತ್ತಿದ್ದೀನಿ ಅನ್ನೋದು. ಇಲ್ಲಿ ಮಟ್ಟ ಯಾರು ನಾನು ಈ 24 ಮಾಡಲ್ ಎಷ್ಟೋ ಜನ ತೊಗೊಂಡಾರ, ಅಷ್ಟು ಮಂದಿ ಎಲ್ಲ ಗಪ್ಪ ಅದಾರ. ಮುಂದೆ ನಾವು ಗಪ್ಪ ಇರ್ಬೇಕಾಗ್ತದೆ. ಯಾವ್ಯಾರು ಕಿರಿಕಿರಿ ಮಾಡ್ರೆ ನಾವು ಏನಾರು ಮಾಡ್ಬೋದು. ಬಟ್ ಐ ಹೋಪ್ ಅದು ಏನಾದ್ರು ಅಪ್ಡೇಟ್ ಅದು ಕೊಡ್ತಾನೆ ನೋಡ್ನು ನೆಕ್ಸ್ಟ್ ಸರ್ವಿಸ್ದಾಗ. ಕೈಯಿಂದ ಒಂದು 10-12 ಸಾವಿರ ರೂಪಾಯಿ ಹೋದ್ರೆ ಹೋಗಲು ಕ್ರೂಸ್ ಕಂಟ್ರೋಲ್ ಫಿಕ್ಸ್ ಮಾಡಿ ಕೊಡ್ತಾನೆ ನೋಡ್ನು. ಅಪ್ಡೇಟ್ ಏನಾದ್ರು ಮಾಡ್ತಾನೆ ನೋಡ್ನು OS. ಬಟ್ ಅದ್ರ ಬೆಟ್ರ ಕೊಡ್ಲಿಲ್ಲ ಅಂದ್ರೂ ಇಟ್ಸ್ ಓಕೆ. ಐ ಆಮ್ ಹ್ಯಾಪಿ ವಿತ್ ದಿಸ್ ಮಾಡಲ್. ಇದು ಚಲೋ ಐತಿ. ಆಲ್ರೆಡಿ ನಾ ಭಾಳಷ್ಟು ಮಾಡಿಫಿಕೇಶನ್ ಮಾಡಿದ್ದೀನಿ ಈ ಗಾಡಿಗೆ. ಲೈಕ್ ವಿಂಡ್ಶೀಲ್ಡ, ಫ್ರೇಮ್ ಸ್ಲೈಡರ, ರೇಡಿಯೇಟರ್ ಗಾರ್ಡ, ಟೈಲ್ ಟೈಡಿ, ದೆನ್ ಲಗೇಜ್ ಕ್ಯಾರಿಯರ್ ರ್ಯಾಕ ಎಲ್ಲ ಮಾಡಿದನು, ಫಿಕ್ಸ್ ಮಾಡಿದನು. ಸೊ ಇಟ್ಸ್ ಓಕೆ. ಯಾವತ್ತು ನೆಗೆಟಿವ್ದಾಗ ಹೋಗ್ಬಾರ್ದು. ನೆಗೆಟಿವ್ ಥಿಂಕ್ ಮಾಡ್ಕೊಂಡು ಹೋದಂದ್ರೆ ಪಾಸಿಟಿವ್ ಥಿಂಕ್ ಮಾಡಕ್ಕೆ ನಿಮ್ಗೆ ಟೈಮ್ ಸಿಗೋದಿಲ್ಲ. ಎಲ್ಲ ರೋಡ್ ಕನ್ಸ್ಟ್ರಕ್ಷನ್ ಆಗತ್ತವ ನೋಡ್ಬೋದು ನೀವು. ಮ್ಯಾಲೆಲ್ಲ ನಾನು ಡಾಮಿನರ ಬರ್ತಿಲ್ಲ, ಅವಾಗ ಭಾಳ ಸ್ಪೀಡ್ದಾಗ ಹೋಗ್ತೀನಿ. ಬಿಕಾಸ್ ಅವಾಗ ರೋಡ್ಗಳೆಲ್ಲ ಪರ್ಫೆಕ್ಟ್ ಇದ್ದು. ಈಗ ಡೆವಲಪ್ಮೆಂಟ್ ಆಗೈತಿ ಇಲ್ಲ ಅಂತೇಳಲ್ಲ. ಸೊ ಬಟ್ ಲೇಟ್ ಆಗೈತಿ ಅಷ್ಟೇ. ಇಷ್ಟೊಳಗೆ ಮುಗಿಬೇಕಾಗಿತ್ತಿದ. ಇದು ರೆಡಿ ಆಗೋದ್ರಾಗ ಇನ್ನೊಂದು ಮತ್ತೆ ರೋಡ್ ಖರಾಬ್ ಆಗಿರ್ತೈತಿ. ಮತ್ತೆ ಅದನ್ನ ರೆಡಿ ಮಾಡ್ಕೊತ ಕುಂತಾರೋ ಏನು ಫನ್ ಬರೋದಿಲ್ಲ. ಬೇಗ ಮಾಡಿದ್ನಂತಂದ್ರೆ ಇದೆಲ್ಲ ನಮ್ಮ ಟ್ಯಾಕ್ಸ್ ರೊಕ್ಕದಾಗ ಮಾಡತ್ತಾರೋ ಸ್ವಲ್ಪ ಜಲ್ದಿ ಮುಗಿಸ್ಲಿ. ಇನ್ನು ಕೆಟ್ಟ ಸ್ಮೆಲ್ ಬರಾಯ್ತು ಅವಾಗಿಂದ. ಇಲ್ಲಿಂದ ದಾಟಿ ಹೋಗ್ಬೇಕಂದ್ರೆ ಯಾವುದೋ ಮೀನಿನ ಗಾಡಿ ಹೊಂಟೈತೆ ಅಂಬಲ್ಲ, ಸ್ಮೆಲ್ ತಡ್ಕೊಳಕ್ಕಾಗ. ಇವೆಲ್ಲ ಮೀನೇ ಅಂಬಲ್ಲ, ಅಲ್ಲ ಎಲ್ಲೇ ಒಂದು ಮೀನಿನ ಗಾಡಿ ಹೊಂಟೈತೆ ಮುಂದೆ. ಬಿಸಿ ಗಾಳಿ ಬರ್ತಿದ್ಲ ಅದು ಓಕೆ. ಬಟ್ ಇದು ತಂಪು ಗಾಳಿ ಏನು ಬರ್ತಿದ್ಲ ಇದು ಭಾಳ ತ್ರಾಸ ಮಾಡ್ತೈತಿ. ಸೊ ಇದು ತಂಪು ಗಾಳಿ ಇರ್ತೈತಿ, ಸ್ವಲ್ಪ ರಫ್ ಇರ್ತೈತಿ. ಸೊ ಗಾಡಿ ಅಡಿಗಾಡ್ದಾಗ ಹಿಡಿತೈತಿ. ಬಿಸಿ ಗಾಳಿ ಇರ್ತೈತಿ, ಸ್ಮೂತ್ ಇರ್ತೈತಿ. ಅಷ್ಟೊಂದು ಸೊ ಗಾಡಿ ಎಲ್ಲ ಮಾಡೋದು ವೈಬ್ಲಿಂಗ್ ಆಗ್ತೈತಿ ಅದ ಸರಿ ಗಾಡಿ. ನಾಯಿಗಳ ಮೇಲೆ ಒಟ್ಟ ಬರೋದೇ ಇಲ್ಲ. ಯಾವಾಗ ನಡಕ್ ಬರ್ತಾವ ಹಾಕೋಬೋದು. ಒಂದೊಂದ್ಸರಿ ಅಟ್ಯಾಕ್ ಮಾಡಕ್ ಬರ್ತಾವು, ಅದರಿಂದನೂ ಜಜ್ಮೆಂಟ್ ಹೋಗ್ತೈತಿ ನಮ್ಮದ ಗಾಡಿ ಹೊಡ್ತದ. ಒಂದ್ಸರಿ ಸುಮ್ಮ ಹಂಗ ನಡ್ಕೋತ ಬಂದ್ಬಿಡ್ತಾವು. ಅರ್ಥ ಮಾಡ್ಬೋದು. ಅವ್ಕೆ ಏನೋ ಕೆಲಸ ಇರೋದಿಲ್ಲ. ಹೈವೇದಾಗ ಏನ್ ಕೆಲಸ ಐತಿ ಹೇಳೋಕ? ಆ ಕಡೆ ಈ ಕಡೆ ತಿರುಗಾಡ್ಕೋತ ಇರ್ತಾವ. ಕುಂಡಾಕು ಟೈಮ್ ಇಲ್ಲ, ಏನ್ ಕೆಲಸ ಮಾಡಕ್ ಕೆಲಸ ಇಲ್ಲ. ಹೈವೇದಾಗ ನೋಡು ಕೆಲವೊಂದ್ಸರಿ ಕೈಮಾಗಿ ಹೋಗ್ಬಿಡ್ತು ಯಾವ್ದೋ ಟ್ರಕ್ ಅದ ಕೆಲ್ಸಿಗ. ನಿನ್ಗೆ ಏನು ಕೆಲಸ ಇಲ್ಲ ಹೈವೇದಾಗ ಅಂದ್ರೆ ಎದಕ್ ಬರ್ತದೆ ಹೈವೇದಾಗ? ಬೆಳಗಾವಿ 232 ಕಿಲೋಮೀಟರ್ಸ್. ಬೆಳಗಾವಿ 232 ಕಿಲೋಮೀಟರ್ ದೂರದಲ್ಲಿದೆ. ಹೆಚ್ಚಾಗಿ ಭಾಳ ಸ್ಪೀಡ್ ಓಡಿಸೋದಿಲ್ಲ. ನಂದ ಮಿನಿಮಮ್ 100 ಅಥವಾ 90, ಮ್ಯಾಕ್ಸಿಮಮ್ 125 km/h. 125 ಕ್ರೂಸ್ ಮಾಡ್ತೀವಿ ಅಷ್ಟೇ. ಅದ್ರ ಮೇಲೆ ನಾವು ಮಾಡೋದು ಲೆಕ್ಕೈತಿ. ಬಿಕಾಸ್ ಅಷ್ಟರವರೆಗೂ ಏನ್ ಮಾಡ್ತಿಲ್ಲ ಅದು ಪ್ರೊಫೆಷನಲ್ ನೋಡು. 120 ವರೆಗೂ ಏನ್ ಮಾಡ್ತಿಲ್ಲ ಪ್ರೊಫೆಷನಲ್.
ಫ್ಯಾಷನ್, ಒಂದು ಶೋಕಿ, ಸೊ ಒಂದು ಹೆಲ್ದಿ ಹೋಗ್ಬೋದು. ಆರಾಮ್ 120 ಹೋಗ್ಬೋದು. ನೀ ಎಷ್ಟ ಕಂಟ್ರೋಲ್ ಮಾಡ್ತೀಯ ಅದೊಂದು ಇಷ್ಟ ಬೆಸ್ಟ್. ಅದ್ರ ಮ್ಯಾಲೆ ಏನ್ ಹೋಗ್ತಿಲ್ಲ ಅದು ನೀ ಅಂತ ಚಪ್ರಿ ಅದು ನಾ ಹೇಳ್ತಾನ ಅದು ಗಾಂಚಿ. 120 ಮೇಲೆ ನೀವು ಹೊಂಟಿ ಆಮೇಲೆ ನೀ ನೆಕ್ಸ್ಟ್ ಲೆವೆಲ್ ಯಾವಾಗ ಹೋಗ್ತಿ ಹೇಳಕ್ಕಾಗೋದು. ಸೊ ಮೇಂಟೈನ್ ಮಾಡೋದು ಬೆಟರ್ ಲೇಟ್ ಇನ್ಸ್ಟೆಡ್ ಆಫ್ ಡೈ. ಎದಕ್ಕಂತಾರು ಒಂದು ಹಾಫ್ ಅನ್ ಅವರ್ ಲೇಟ್ ಆಗಿ ಹೋಗ್ಬೋದು ಅಷ್ಟ. ನಮ್ಗೆ ಲೀಗಲ್ ಏನೋ 120, ಲೀಗಲ್ ಆಗಿನೂ 120 ವರೆಗೂ ಹೋಗ್ಬೋದು. ಅದ್ರ ಮೇಲೆ ಹೋಗಿ ಇಲ್ಲಿಗಲ್ ಅದು. ಸೊ ಅದ್ರ ಮೇಲೆ ನಿಂಗೆ ಫೈನು ಬೀಳ್ತೈತಿ, ಬೇಕಾದ್ರೆ ಗಾಡಿ ಸೀಸ್ ಆಗ್ತೈತಿ, ಲೈಸೆನ್ಸ್ ಕ್ಯಾನ್ಸಲ್ ಆಗ್ಬೋದು. 120 ವರೆಗೂ ಲೀಗಲ್ ಐತಿ. ಒಂದು ಟ್ರಾನ್ಸ್ಪೋರ್ಟ್ ಅಥವಾ ಹೈವೇ ರೂಲ್ಸ್ ಪ್ರಕಾರ 120 ಮ್ಯಾಕ್ಸಿಮಮ್. ಅದ್ರ ಮೇಲೆ ಹೋಗ್ಬೋದು. ಅಷ್ಟು ಮೀಟರ್ ಹೋಗ್ತಾ 125 ಹೋಗ್ಬೋದು. ನಿನ್ಗೆ ಹ್ಯಾಂಡ್ಲಿಂಗ್ ಇತ್ತು, ನಿಂತ ಒಳ್ಳೆ ಸ್ಕಿಲ್ ಇತ್ತು, 125 130 ವರ್ಗು. 170 160 ನಾಟ್ ಗುಡ್. ಯಾಕಂದ್ರೆ ಇಂಡಿಯನ್ ರೋಡ್ ಯಾವಾಗ ಎಲ್ಲಿ ಏನ್ ಖರಾಬ್ ಆಗೈತಿ, ಎಲ್ಲಿ ತಗ್ಗು ಬಿದ್ದೈತಿ ಏನ್ ಗ್ಯಾರಂಟಿ ಇಲ್ಲ. ಎಲ್ಲಿ ಸಡನ್ ಆಗಿ ಟರ್ನ್ ಐತಿ ಹೇಳಕ್ ಆಗೋದಿಲ್ಲ. ಹೆಚ್ಚು ಕಮ್ಮಿ ಆಯ್ತು ನೀ ಜೀವನನ ಕಳ್ಕೊತಿ. ಅಷ್ಟೆಲ್ಲ ಬೇಕು ನಿನಗೆ. ಓಕೆ, ಸ್ಮಾಲ್ ವಾಟರ್ ಬ್ರೇಕ್, ನೀರು ಕುಡ್ದ ರೈಟ್ ಬಿಗಿನ್. ದಾವಣಗೆರೆ ಅಷ್ಟು ಹೋಗಿರ್ಲಿಲ್ಲ. ಸಡನ್ ಆಗಿ ಬರ್ತಾ ಬರ್ತಾ ಏನೋ ಒಂದ್ ಸ್ವಲ್ಪ ಲೈಟ್ ಆಗಿರ್ಬೋದು ಅಂತಂದ್ರೆ ಪೂರಾ ರೋಡ್ ಎಲ್ಲ ಫಾಗ್, ಏನೂ ಕಾಣಿಲ್ಲ. ಭಾಳ ಆದ್ರೆ ಒಂದು 50 ಮೀಟರ್ ಅಷ್ಟೇ ಕಾಣೈತಿ. ಒಂದು 50 40 ಮೀಟರ್ ವರೆಗೂ ಅಷ್ಟೇ ಹಾಕಿ ಕಾಣೈತಿ. ಬಿಕ್ಕಿದ ಫಾಗ್. ಈಗ ಆಗೈತಿ 6 ಗಂಟೆ 57 ನಿಮಿಷ, ಆಲ್ಮೋಸ್ಟ್ 7 o'clock. ಬೆಳಗಿನ 7 ಗಂಟೆಗೆ ಅದು ಏಪ್ರಿಲ್ ತಿಂಗಳದಾಗ ಈ ಲೆವೆಲ್ ಫಾಗ್ ಜಾಮ್ ಆಗೈತೆ ನೋಡಿ ಇಲ್ಲಿ. ಸ್ಪೀಡ್ ಅಂತೂ ಮೇಂಟೈನ್ ಮಾಡಕ್ಕಾಗಿಲ್ಲ. ಈ ಫಾಗ್ ಇತ್ತಂದ್ರೆ ಜಸ್ಟ್ ಒಂದು 20 to 30 ಮೀಟರ್ ಅಷ್ಟೇ ರೋಡ್ ಕಾಣಾಯ್ತು ನನಗೆ, ಮತ್ತೇನೂ ಕಾಣಲಿಲ್ಲ. ಯಾವುದಕ್ಕೂ ಹೆಜಾರ್ಡ್ ಫ್ಲಾಶ್ ಹಾಕಿರ್ತಾನೆ ಎಂದು ಬರೋರು ಯಾರ ಸ್ಪೀಡ್ ಬ್ರೇಕರ್ ಗೊತ್ತಾಗದೆ ಏನು ಕಾಣಲ್ಲ. ನೋಡೋ ಮುಂದಿನ ಮಾತು. ವಾಟ್ ದ ಫಕ್ ಇಸ್ ಗೋಯಿಂಗ್ ಆನ್ ಹಿಯರ್? ಎದ್ರ ಸಂಬಂಧ ಇಷ್ಟು ಫಾಗ್ ಇರ್ಬೋದು ಇಲ್ಲಿ? ಕೋಲ್ಡ್ ಐತಿ. ಚಳಿಗಾಲದಾಗ ಗಾಡಿ ಓಡಿಸಂಗ ಆಗಾಯ್ತು. ಚಳಿಗಾಲದಾಗ ಸದಕ್ಕೆ ಇಷ್ಟು ಫಾಗ್ ಇರೋದು ನಂದಿ ಹಿಲ್ಸ್ದಾಗ ಇಟ್ಟಿರೋದು. ನಂದಿ ಹಿಲ್ಸ್ ಕಂಪೇರ್ ಮಾಡ್ರೆ ಅಲ್ಲಿ ಬಾರದಿದ್ರು. ಇದೇನಿದು ವಿಚಿತ್ರ ನಮ್ಮ ಭಾಗದಾಗ. ಕಣ್ಣಿಗೂ ತಂಪು 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 ಗಾಳಿ ವಾಳ್ಕೆ ಹೊಡೆ. ಎಲ್ಲ ಮೂಡ ಹಾಳಾತು ಮರ. ಚಾನ್ಸಲ್ ನೋ ಚಾನ್ಸ್ ಬ್ರೋ. ಕಣ್ಣಿಗೆ ತಂಪು ಗಾಳಿ ಹೊಡೆ ಆಯ್ತು ತಳಿ. ನಾ ಏನ್ ಮಾಡಿನಿ, ಹೆಲ್ಮೆಟ್ ಅದು ವೈಸರ್ ಹಾಕಿನಿ. ವೈಸರ್ ಹಾಕಿದ ತಕ್ಷಣ ಏನು ಕಾಣೋದನ್ನ ಬಂದ, ಏನೇನೋ ಕಾಣೋನಿಲ್ಲ ಮುಂದಿನ ಹಾಕಿ. ಮತ್ತೆ ವೈಸರ್ ತೆಗೆದೆ. ಈಗ ಓಕೆ, ಬರೀ ತಂಪು ಮಾತ್ರ ಗಾಳಿ ಕಣ್ಣಿಗೆ ಒಳಗಡೆ ತಂಪು ಗಾಳಿ ಬರೋದು. ಬೆಳಗಿನ 7 ಗಂಟೆಗೆ ಹಿಂಗ ವಾಕ್ ಜಮ್ಮ ಆದ್ರೆ ಹೆಂಗ ಹೋಗ್ಬಾರ್ದು. ಚಲೋ ಮಾಡಿದ, ಎಲ್ಲ ಪ್ಲಸ್ ಆಗ್ತಿದ, ಏನು ತೊಂದರೆ ಇಲ್ಲ.
ರಾಣೆಬೆನ್ನೂರು 4 ಕಿಲೋಮೀಟರ್. ಸಾರಿ ಫಾರ್ ದ ವಿಂಡ್ ಪ್ಲಸ್ ಗೈಸ್, ಏನು ಮಾಡಕ್ಕೆ ಹೋಗೋದು. ಈಗ ಹೆಲ್ಮೆಟ್ ವೈಸರ್ ಹಾಕಕ್ಕಾಗಿಲ್ಲ, ಪ್ಲಸ್ ಇದು ಗಾಳಿ ಅಂತ ಹಿಂಗ ಬರೋದ. ಸೌಂಡ್ ಕಡಿಮೆ ಮಾಡ್ಕೊಂಡ್ಬೇಕಂದ್ರೆ ಈಗ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ.
ಡ್ಯೂಕ್ 390 how it looks. ಓಹೋ ಫುಲ್ ವೈಬ್ರೇಷನ್ದಾಗೆಲ್ಲ ಓಪನ್ ಆಗಿದ್ರಿ ಅದ ಮೇಡಮ್ರ. ಇದು ಮೊನ್ನೆ ಊರಿಗೆ ಬಂದಾಗ ಗಾಡಿ ಬಿತ್ತಿದು ಲೂಸ್ ಆಗೈತಿ. ನಾನು ಅವತ್ತ ಟೈಟ್ ಮಾಡ್ಬೇಕಾಗಿತ್ತು, ಟೈಟ್ ಮಾಡಲಿಲ್ಲ. ಈಗಿದ ವೈಬ್ರೇಷನ್ದಾಗ ಓಪನ್ ಆಗಾಯ್ತು. ಹಿಂಗಿದ ಆಗೋದಿಲ್ಲ, ಇದನ್ನ ತೆಗದ ಫಿಟ್ ಮಾಡಬೇಕು. ತೆಲ್ಲು ಆಗ್ತದ. ನಂತಾಗ ಮ್ಯಾನ್ಯಲ್ ಸೆಟ್ ಐತಿ, ನೋಡ್ತಾನೆ ಬಿಚ್ಚ ಏನಾರು ಮಾಡೋಕ್ಕಾಗ್ತದೆ. ನಾ ಒಂದು ಟೂಲ್ಸ್ ಇಟ್ಕೊಂಡಿನಿ, ಇದರಿಂದ ಏನೋ ಒಂದು ಆದಷ್ಟು ಮಟ್ಟಿಗೆ ಟೈಟ್ ಮಾಡಿದ ನಾನು. ಇನ್ನೊಂದು ಸ್ವಲ್ಪ ಟೈಟ್, ಇನ್ನು ಊರಿಗೆ ಪೂರ ಹೋಗಿ ಎಲ್ಲಾನು ಟೈಟ್ ಮಾಡೋದು. ಟೈಟ್ ಆಗೈತಿ, ಏನಾರು ಜುಗಾಡ್ ಮಾಡೋದು, ಮತ್ತೆ ಏನು ಮಾಡೋದು ಇಲ್ಲಿ ಹಾದ್ಯಾಗ ಏನೂ ಮಾಡೋಕ್ಕಾಗೋದು. ಸೊ ನೋಡ್ಬೋದು ಹೆಂಗೆ ಕಾಣೈತೆ ಗಾಡಿ. ಫುಲ್ಲಿ ಲೋಡೆಡ್, ಫ್ರೇಮ್ ಸ್ಲೈಡರ್ ಗಾರ್ಡ್, swing arm spools with slider, core slider, handlebar riser, Kiger visor, ಫುಲ್ಲಿ ಲೋಡೆಡ್ ಐತೆ ಗಾಡಿ. ಇದು ವರ್ಕ್ ಚಲೋ ಮಾಡೈತಿ. ಅಟ್ಲೀಸ್ಟ್ ಒಂದು 50 ಕಿಲೋಮೀಟ್ರ್ ನಾರ್ಮಲ್ ಸ್ಟಾಕ್ ಸೀಟ್ದಾಗ ಏನು ಹೋಗ್ತವಲ್ಲ, ಅದಕ್ಕಿಂತ ಒಂದು 30-40 ಕಿಲೋಮೀಟ್ರ್ ಜಾಸ್ತಿ ಹೋಗ್ಬೋದು ಈ ಸೀಟ್ ಹಾಕಿದ್ರೆ. ಒಂದು ಸ್ವಲ್ಪ ಜಲ್ಲಿ ಕುಷನ್ ಐತಿ, ರಬ್ಬರ್ ಜಲ್ಲಿ ಕುಷನ್. ಸೊ ಇದರಿಂದ ಸ್ವಲ್ಪ ಹೆಲ್ಪ್ ಆಗ್ತೈತಿ ಲಾಂಗ್ ಟೂರ್ದಾಗ. ಇಲ್ಲಿ ಗಾಡಿ ಒಂದು ಇಬ್ಬರಿಗೆ ಆಕ್ಸಿಡೆಂಟ್ ಆಗೈತಿ. ಈ ಗಾಡಿ ನಡಕ್ ಬಂದೈತಿ ಈ ಕಡೆ ಒಂದು ರಾಂಗ್ ರೂಟಿಂದ. ಈ ಗಾಡಿ ಆ ಕಡೆಯಿಂದ ಈ ಕಡೆಯಿಂದ ಹೊಂಟಿದ, ತಿರುಗಿ ಉಲ್ಟಾನೇ ಇದೆ ಗಾಡಿ. ನೀ ಅಭಿ ಇಲ್ಲಿ ಇವ್ರ ನಡಕ್ ಜಗಳ ಆಗೈತಿ. ಗಾಡಿ ಅಂತೂ ಪೂರಾ ಗಿಸ್ತೈತಿ. ಇಲ್ಲಿ ಫ್ರೇಮ್ ಸ್ಲೈಡರ್ ಇರೋಣ ಬಚಾವಾಗೈತಿ. 12 ಲಕ್ಷ ರೂಪಾಯಿ ಗಾಡಿ, G900. G900 ಕವಾಸಕಿ 12 ಲಕ್ಷ ರೂಪಾಯಿ ಆನ್ ರೋಡ್ ಗಾಡಿ ಅದ. ಏನಾಗಿಲ್ಲ ಅಷ್ಟೊಂದು ಭಾಳ, ಒಂದು ಮೇಜರ್ ಡ್ಯಾಮೇಜ್ ಆಗಿತ್ತು. ಬಟ್ ಏನಾರ ಹೌದು ಇದು ಲಿವರ್ ಬೆಂಡ್ ಆಗಿದಾವೆ, ಇವೆಲ್ಲ ಫ್ರೇಮ್ ಸ್ಲೈಡರ್ ಎಲ್ಲ ಚೇಂಜ್ ಮಾಡಕ್ಕೆ ಹೋಯ್ತು ಕಮ್ಸೆ ಕಮ್ ಒಂದು 50-60 ಸಾವಿರ ರೂಪಾಯಿ ಖರ್ಚು ಆಯ್ತು. ಇಲ್ಲ ಅಡ್ಜಸ್ಟೇಬಲ್ ಲಿವರ. ಸೊ ಓಕೆ, ಮುಗಿಸ್ಕೋರಿ ನೋಡಿ, ಏನು ಸಮಾಧಾನ ಏನು ದೊಡ್ಡ ಮಾಡ್ಕೊಬೇಡ್ರಿ. ಸೊ ಇಂಥ ಪ್ರಾಬ್ಲಮ್ಗಳಾಗ್ತವೆ. ನಾನು ಸಡನ್ನಾಗಿ ಹಿಂಗೆ ನಿಲ್ಸಿದ ಗಾಡಿ, ಎಲ್ಲರ ಮೈಂದು ಕೂಡ್ರು. ಅವ ಆ ಕಡೆಯಿಂದ ಬಂದಾತ. ಯಾರು ಎಕಡೆಯಿಂದ ಬಂದವರು ಯಾರಿಗೆ ಗೊತ್ತು, ಯಾರು ನೋಡಿದವರು. ಆಗ ಒಂದು 10-15 ನಿಮಿಷ ಆಗಿರ್ಬೇಕು. ನಾನು ಜಸ್ಟ್ ನಿಲ್ಲಿಸಿ ನೋಡಿನಿ. ಇದು ಹತ್ತೋದನ ಜಡ ಐತಿ ಮೇಲೇನು ನೋಡಿಲ್ಲ, ಯಾಕಂದ್ರೆ ಬ್ಯಾಗ್ ಐತಿ, ಕಾಲು ಮೇಲೆ ಬಿಸಿ ಹತ್ತಕ್ಕಾಗೋದಿಲ್ಲ. ಸೊ ನಾನು ಇನ್ನೊಂದು 10 ನಿಮಿಷ ನಿಲ್ತೀನಿ, ಏನಾಗ್ತಿತ್ತು ನೋಡೋಕೆ. ಬಟ್ ನಾನು ಅರ್ಜೆಂಟಾಗಿ ಹೋಗ್ಬೇಕಲ್ಲ. ಸೊ ಲೆಟ್ಸ್ ಗೋ. ಪ್ರಾಬ್ಲಮ್ ಈ ಕಡೆ ನಮ್ಮ ಕಡೆ ಮಂದಿ ಒಂದು ಸ್ವಲ್ಪ ಹಿಂಗೆ ಐತಿ ಬಿಡು, ರೂಲ್ಸ್ ಅದು ಏನು ಫಾಲೋ ಮಾಡೋದಿಲ್ಲ. ಹಾಂ, ಇನ್ನೊಂದು ಈಚೆ ಕಡೆ ಆ ಕಡೆಯಿಂದ ನಡಕ್ಕೆ ಯಾರು ಬಂದಾರಲ್ಲ ಅವ್ರು ತಪ್ಪು ಇರ್ತೈತಿ. ಯಾಕಂದ್ರೆ ಇಂಡಿಕೇಟರ್ ಹಾಕ್ಯಾರೆ ಬರಬೇಕು. ಯಾಕಂದ್ರೆ ಇಂಡಿಕೇಟರ್ ಹಾಕೋದ್ರಿಂದ ದೂರದಿಂದ ಗೊತ್ತಾಗ್ತೈತಿ ಆ ಕಡೆ ಹೊಂಟಿರತ್ತಡೆ. ಅವ್ನು ಸೂಪರ್ ಬೈಕ್ ತಗೊಂತಾನು, ಅವ್ನು ಸ್ಪ್ಲೆಂಡರ್ ಇಂಡಿಕೇಟರ್ ಹಾಕಿಲ್ಲ, ಹಂಗೆ ನಡಕ್ಕೆ ಬಂದ. ನಾ ಬ್ರೇಕ್ ಕೊಡಿದ್ವಿ, ಎಷ್ಟುವರೆಗೂ ನಿಲ್ಬೇಕಾಗಿತ್ತು, ಅದ್ರ ನಂತರ ನಿಲ್ಲಿಲ್ಲ. G900 ಗಾಡಿ ಇದ್ದದು 120-130 ಆರಾಮ್ ಹೋಗ್ತೈತಿ. 1ನೇ ಗೇರ್ 2ನೇ ಗೇರ್ದಾಗ ಹೋಗ್ಬೋದು. ಅದ್ರದಂತೂ ಸ್ಪೀಡ್ ಇರತೈತಿ ಬಿಡು. ಅವರು ಒಂದು ಸ್ವಲ್ಪ ಬೇಕಾದ್ಲೇ ಜಾಸ್ತಿನ ಸ್ಪೀಡ್ದಾಗ ಓಡಿಸ್ತಾರೆ. ಅಲ್ಲಿ ಪ್ರಾಣಿಗೆ ಏನೂ ಹಾನಿ ಆಗಿಲ್ಲ, ಅದು ಇಂಪಾರ್ಟೆಂಟ. ಗಾಡಿ ಒಂದು ಸ್ವಲ್ಪ ಪೆಟ್ಟೈತಿ, ಭಾಳ ಏನಿಲ್ಲ, ಒಂದು 50,000 ಮಟ್ಟ ಖರ್ಚು ಐತೆ ಅದು ಗಾಡಿ. ಬಂದಿದ್ದು 11 ಗಂಟೆ 10 ನಿಮಿಷ ಆಗೈತಿ. ವಾಟರ್ ಬ್ರೇಕ್. ಇನ್ನು ಜಸ್ಟ್ 70 ಕಿಲೋಮೀಟ್ರ್
ಐ ಥಿಂಕ್ 65 ಕಿಲೋಮೀಟರ್ ಹೋಗ್ಬೇಕಿನ. ಬ್ಯಾಟ್ರಿ ಬ್ಯಾಟ್ರಿ ಆಲ್ಮೋಸ್ಟ್ ಡೆಡ್ ಆಗಿ ಬಂದೈತಿ. 3% ಚಾರ್ಜ್ ಇಟ್ನಿ ಈಗ. ಇನ್ನೂ ಒಂದು 40-45 ಮಿನಿಟ್ಸ್ ಮುಟ್ಟಕ ಆರಾಮ್. ಇನ್ನೂ 1 ಅವರ್ ಬಿಟ್ಟು ಹೋದ್ರು ನಡೆದಿದ್ದೆ. ಗುಡ್. ನಮ್ಮ ಬೆಳಗಾವಿ ಹಳ್ಳುಗಳು ಬಂದು ಬಿಡ್ಯಾತವ. ಹೆಲ್ಮೆಟ್ ಮೇನ್ ಇಂಪಾರ್ಟೆಂಟ್ ಇದ್ರೂ ಯಾವುದೋ ಟೈರ್ದಾಗಿನ ಹಳ್ಳುಗಳೆಲ್ಲ ಸಿಡಿದು ಬಂದು ಬಿಡ್ತವೆ ವೈಸರ್ ಮೇಲೆ. ಆಗಲೇ G900 ಗಾಡಿ ಕ್ರ್ಯಾಶ್ ಆಗಿತ್ತಲ್ಲ, ಒಂದು ಸ್ವಲ್ಪ ಕೂತು ನೋಡ್ಬೇಕಾಗಿತ್ತು. ಬಿಕಾಸ್ ಒಂದು ಹೈಟ್ ಇಟ್ಟಿತ್ತು, ನನ್ನ ತನ ಹೈಟ್ ಇತ್ತು, ಆದ್ರೂ G900 ಓಡಿಸೋದಿದ್ದ ಕಾಲು ಕರೆಕ್ಟಾಗಿ ನಿಲ್ಲಿಸ್ತಾವೋ ಇಲ್ಲ ನೋಡ್ಬೇಕಾಗಿತ್ತು. ಸರಿ, ಬೆಸ್ಟ್ ಅಪರ್ಚುನಿಟಿ ಸಿಕ್ಕಿತ್ತು. ನಾನು G900 ಎಲ್ಲಿ ಹುಡ್ಕಕ್ಕೆ ಹೋಗಲಿಲ್ಲ ನಾನು. ಬಟ್ ಏನೇ ಹೇಳು, ನನ್ನ ಡ್ರೀಮ್ ಬೈಕ್ ಇದ್ದದ G900. G800 ಅಂತೂ ತೊಗೊಳಕ್ಕೆ ಆಗೋದಿಲ್ಲ, ಬಿಕಾಸ್ ಅದ 880 mm ಸೀಟ್ ಹೈಟ್ ಐತಿ. ಈಗ ಆಲ್ರೆಡಿ ನಮ್ದು ಡ್ಯೂಕ್ 390 ಇದು 800 mm ಸೀಟ್ ಹೈಟ್ ಬರ್ತೈತಿ. ಬಟ್ ಆದರೂ ನಾ ಇನ್ನೂ ಒಂದು 10 mm ಕಡಿಮೆ ಮಾಡಿಸಿದ್ರು ಸಸ್ಪೆನ್ಷನ್ ಅಡ್ಜಸ್ಟ್ ಮಾಡಿ. ಈಗ 790 mm ಐತಿ. G900 ಬಹುಶಃ 830 mm ಏನೋ ಐತಿ. ಒಂದ್ಸರಿ ಕೂತ್ ನೋಡ್ರೆ ಗೊತ್ತಾಗ್ತಿರ್ತದ ಕಾಲು ಕರೆಕ್ಟಾಗಿ ನಿಲ್ಲಿಸ್ತಾವೋ ಇಲ್ಲೋ. ಬಟ್ ಆಲ್ಮೋಸ್ಟ್ 210 kg ಏನೋ ವೆಯ್ಟ್ ಇದೆ, ಕರ್ವ್ ವೇಟ 210-15 ಕಿಲೋ ವಜನ್ ಐತಿ. ಇದು ಡ್ಯೂಕ್ 390 ಐತಿ 173 kg. ಸೊ ಇದು ಈಸಿಲಿ ಡ್ರೈವ್ ಮಾಡ್ಬೋದು ಸಿಟಿಯಾಗ, ಹೈವೇದಾಗ. ಬಟ್ G900 ಅಷ್ಟು ಈಸಿ ಅಲ್ಲ ಸಿಟಿಯಾಗೆಲ್ಲ ಡ್ರೈವ್ ಮಾಡೋದು. ಓನ್ಲಿ ಫಾರ್ ಹೈವೇ, ಲಾಂಗ್ ಟೂರಿಂಗ್. ಆಫ್ ರೋಡು ಯೂಸ್ ಆಗೋದಿಲ್ಲ, ಆಫ್ ರೋಡ್ ಮಾಡೋಕ್ಕೂ ಕಷ್ಟ. ಓನ್ಲಿ ಫಾರ್ ಟ್ರ್ಯಾಕ್ ಮತ್ತು ಹೈವೇ ಅಷ್ಟೇ G900. ನನಗೆ 400cc ಬೆಸ್ಟ್ ಕಂಫರ್ಟ್ ಬೈಕ್ ಅಂದ್ರೆ ಇದು ಡ್ಯೂಕ್ 390. ಡಾಮಿನಾರ್ ನೋಡ್ನಿ, ಡಾಮಿನಾರ್ ವೆಯ್ಟು ಆಲ್ಮೋಸ್ಟ್ 190 ಕಿಲೋ ಐತದ. ಅದ್ರದ್ದು ಸೀಟ್ ಹೈಟ್ ಭಾಳ ಐತಿ. ಆಲ್ರೆಡಿ ಅಂತಕ್ಕಿತ್ತು, ಅದನ್ನ 1 ಇಂಚ್ ಸೀಟ್ ಹೈಟ್ ಕಡಿಮೆ ಮಾಡ್ತೀನಿ. ಆದ್ರೂ ಸಿಟಿಯಾಗ ಭಾಳ ಅಂದ್ರೆ ಭಾಳ ಟಫ್ ಅದನ್ನು ಓಡಿಸೋದ. ಟರ್ನಿಂಗ್ ರೇಡಿಯಸ್ ಅಂತೂ ಭಾಳ ಕಡಿಮೆ ಇದೆ. ಇದು ಪವರ್ಫುಲ್ ಸಿಟಿ ಆ್ಯಂಡ್ ಹೈವೇ ಬೋತ್ ಕಂಫರ್ಟೇಬಲ್.
ಬಿಕಾಸ್ ಲಾಸ್ಟ್ ಟೈಮ್ ನಾ ಬಂದಾಗ 80 ಮ್ಯಾಲೆ ಕ್ರೂಸ್ ಮಾಡಕ್ ಆಗಿರ್ಲಿಲ್ಲ. ಈಗ 110 ಮಟ್ಟ ಕ್ರೂಸ್ ಮಾಡತ್ತನು ಒಂದೊಂದು ಟೈಮ್. 120-25 ವರೆಗೂ ಹೋಗಿದನು. ಸೊ ಇದ್ರ ಬಿಹೇವಿಯರ್ ಹೋಗ್ತಾ ಗೊತ್ತಾಗೋದ. ಬಿಕಾಸ್ ನಮಗೆ ಅನಿಸ್ತೈತಿ ಗಾಳಿ ಬಿಡುತ್ತೆ ಆ ಕಡೆ ಈ ಕಡೆ ಅಳಿಗೇಟಂಗೆ ಅನಿಸ್ತೈತಿ. ಅದು ಆ್ಯಕ್ಚುಲಿ ಪ್ರಾಬ್ಲಮ್ ನಮ್ಮ ಕೈ ಇರ್ತದ. ನಾವು ಕಂಟ್ರೋಲಿಂಗ್ ಕೆಪಾಸಿಟಿ ಒಂದು ಸ್ವಲ್ಪ ಗೊತ್ತಾಗ್ಬೇಕದು ಹೆಂಗೆ ಕಂಟ್ರೋಲ್ ಮಾಡ್ಬೇಕಂತೇಳಿ. ಒಂದ್ಸರಿ ಯೂಸ್ ಟು ಆಮೇಲೆ ಆರಾಮ್ 130-140 ಕ್ರೂಸ್ ಮಾಡ್ಬೋದು. ಸೊ ಸದ್ಯಕ್ಕೆ ನಾ 100 ಮಟ್ಟ ಆರಾಮ್ ಸರಿ ಕ್ರೂಸ್ ಮಾಡತ್ತನು. ನೀವು ನೋಡ್ಬೋದು 95 ಬಿಕಾಸ್ ಸಿಟಿ ಐತಿ. ಇನ್ನೊಂದು ಸ್ವಲ್ಪ ಓಪನ್ ಸ್ಪೇಸ್ ಇತ್ತಂದ್ರೆ 110 ವರೆಗೂ ಆರಾಮ್ ಕ್ರೂಸ್ ಮಾಡತ್ತಾನ ನೋಡು. ಟಾಪ್ ಸ್ಪೀಡ್ ರೀಚ್ ಆಗೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಅದೇ ಟೈಪ್ ನಾನು ಕ್ರೂಸ್ ಮಾಡ್ಕೊಂಡು ಹೋಗ್ಬೇಕು, ಅದು ಮೇನ್ ಇಂಪಾರ್ಟೆಂಟ್ ಐತಿ. ಹೈವೇ ಲಾಂಗ್ ಟೂರ್ ರೈಡ್ದಾಗ ಇವಾಗ ಮೇನ್ ಇಂಪಾರ್ಟೆಂಟ್ ಇರ್ತಾವೆ. ಒಂದೇ ಸರಿ 150 ಟಚ್ ಮಾಡಿ ನಾನು 150 ಹೊಡೆದಿನಿ ಅಂತಂದ್ರಲ್ಲ, 150 ನೀವು ಕಂಟಿನ್ಯೂಸ್ಲಿ ಹೋಗ್ಬೇಕು. ಅದೇ ಕ್ರೂಸಿಂಗ್ ಸ್ಪೀಡ್. ನಾ ಅಪಾಚಿ ತೊಗೊಂಬರ್ತೀನಿ ಅವಾಗೆಲ್ಲ 75-80-85 ಅವರು ಕ್ರೂಸ್ ಮಾಡ್ತೀನಿ. ಅದ್ರ ಕೆಪಾಸಿಟಿ ಅಷ್ಟ. ಬೈ ಚಾನ್ಸ್ 100ವರೆಗೂ ಹೋದ್ರು ಏನಾಗ್ತಂದ್ರೆ ಪವರ್ ಸಾಕಾಗ್ತಿರ್ಕಿಲ್ಲ ಅದಕ್ಕೆ. ಆಮೇಲೆ ಏನಾಗ್ತಿತ್ತು ಸಡನ್ ಆಗಿ ಗಾಳಿ ಬೀಸ್ಬಿಟ್ಟು ಸ್ಲೋ ಆಗಿ ಆ ಕಡೆ ಈ ಕಡೆ ಮೂವ್ ಆಗತ್ತು. ಕಾಕ್ಟಿಗೆ ಬಂದು ಕಾಕ್ಟಿ ನೆನ್ಸ್ಕೊಂಡ್ರನ ನನ್ನ ಸ್ಟ್ರಗ್ಲಿಂಗ್ ಡೇಸ್ದು ನೆನಪಾಗ್ತಾವ. ಏನು ದಿನಗಳಿದ್ದಾವ. 30 ರೂಪಾಯಿ ಸ್ಯಾಲ್ರಿ ಪರ್ ಡೇ, 30 rupees ಪರ್ ಡೇ ಸ್ಯಾಲ್ರಿ. ನಂಬುತ್ತೀರೋ ಬಿಡ್ತೀರೋ ಗೊತ್ತಿಲ್ಲ. ಬೆಳಿಗ್ಗೆ 9ರಿಂದ ಸಂಜೆ 6 ಮಟ, ಮಧ್ಯಾಹ್ನ ½ hour ಊಟದ ಟೈಮ.
ಸ್ಟ್ರಗ್ಲಿಂಗ್ ದಿನಗಳು ಹಂಗಿದ್ದು ಏನು ಕೆಲವೊಂದು ಜಾಗದಾಗ ಕಂಟ್ರಿಗಳು ಓ ಹೋ ಹೋ ಏನು ಅದ ಮಗ ಸಾರಿ ಫಾರ್ ದ್ಯಾಟ್ ಹೆಂಗೋ ತೊಗೊಂಡು ಹೊಂಟಿದ ಅಂಬಲ್ ಅದನ್ನ ನೋಡಿ ಬಿತ್ತು ಯಾವುದೋ ಒಂಥರ ಮೋಟ್ರ್ ಕಾಯಿಲ್ ಇದ್ದದ ಪೂರ ಕಬ್ಬಿಣದೈತಿ ಯಾರೇ ಗಾಲಿಯಾಗ ಸಿಗ್ತಿತ್ತು ನನ್ನ ಗಾಲಿಯಾಗನೇ ಸಿಗ್ತಿತ್ತು ಅಂದ್ರೂ ಏನಾಗಿರೋದು ಅಂತ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ನಾನು ಹೆಂಗೆ ತೊಗೊಂಡ್ಬಿಟ್ಟೆ ಆಟೋ ಓಕೆ ಚೇಂಜ್ ಟಾಪಿಕ್. ಹಾಂ ಏನು 30 ರೂಪಾಯಿ ಸ್ಯಾಲ್ರಿ ಮಾತಾಡೋದಿಲ್ಲೇನ ಈಗ ಸಿದ್ದೇಶ್ವರ ಗುಡಿಯಾಗನ ನಾವು ಇರ್ತೀವಿ ಜಾಸ್ತಿ ಕೆಲಸ ಬಿಟ್ಟಿತ್ತು ಅಂದರೆ ಕೆಲ್ಸಕ್ಕೆ ಹೋಗ್ತಿದ್ವಿ ಕೆಲ್ಸಕ್ಕೆ ಒಂದು 6 ಗಂಟೆಯಿಂದ ರಾತ್ರಿ 10 ಗುಡಿಯಾಗನ ಸೇವೆ ಮಾಡ್ತಿದ್ದು ದೇವ್ರದ ಜಾತ್ರೆ ಐತೆ ಅಂಬಲ್ ಬಹುಶಃ ಹೌದು ಜಾತ್ರೆ ಐತಿ ನಾ ಅನ್ಕೊಂದಿನಿ ಆದ ವರ್ಷ ಇದೇ ಟೈಮ್ದಾಗೂ ನಾವು ಹೊಂಟೀನಿ ಊರಿಗೆ ನಮ್ಮೂರಾಗ ಜಾತ್ರೆ ಮುಗಿಸ್ಕೊಂಡು ಇಲ್ಲಿ ಹೋಗಿದ್ದು ಅಟ್ರಾಗ ಜಾತ್ರೆ ಮುಗಿದಿತ್ತು ಸೊ ಸೇಮ್ ಟೈಮ್ದಾಗ ಜಾತ್ರೆ ಇರ್ತೈತೆ ಅನ್ಕೋತನು ಆಗ್ತಿದ್ದನು ನಾ ಈಗ ಹೊಂಟಿದ್ನು ಜಾತ್ರೆಗೇನ ನಮ್ಮ ರಿಲೇಟಿವ್ಸ್ ಊರು ಜಾತ್ರೆ ಐತಿ ಅದು ಮಾತ್ರ 6-7 ದಿನ ಇರ್ತೈತಿ ಜಾತ್ರೆ ಭಾರಿ ಇರ್ತೈತಿ ಜಾತ್ರೆ ಜೇಕೆಲ್ಲ ಬಂದವ ಆ ಕಡೆ ಸ್ಟ್ರಗ್ಲಿಂಗ್ ದಿನ ನೆನಪಾಗ ಓಹೋ ಓಕೆ ಮೂವ್ ಆನ್ ಏನು ಮಾಡೋಕ್ಕಾಗೋದು ಕಳೆದದ್ದು ಕಳೀತು ಹೋಗ್ತಾ ದೇವಸ್ಥಾನಕ್ಕೆ ಭೇಟಿಯಾಗಿ ಹೋದ್ರಾಯ್ತು. ಓಂ ನಮಃ ಶಿವಾಯ. ಹೊರಗ ಇಂಡಸ್ಟ್ರಿ ಫ್ಯಾಕ್ಟ್ರಿದಿಂದ ಹೊರಗ ಅಲ್ಲಿ ಮ್ಯಾಲ ಸಣ್ಣ ಸಣ್ಣ ಸ್ಮಾಲ್ ಇಂಡಸ್ಟ್ರಿಗಳದಾವು ಅಲ್ಲಿ ಇಂಡಸ್ಟ್ರಿಗಳದಾಗೆಲ್ಲ ವರ್ಕ್ ಮಾಡ್ತಿದ್ರು ಬೌಂಡ್ರಿ ಐತ ಬರ್ತಿತ್ತು ಅಲ್ಲೆಲ್ಲ ಹೆಚ್ಚಾಗಿ ಡೈ ಕಾಸ್ಟಿಂಗ್ ಎಲ್ಲ ಆಗ್ತಾವು ಡೈ ಕಾಸ್ಟಿಂಗ್ ಅಲ್ಲೆಲ್ಲ ಭಾಳ ಸುಡು ಉಸುಕ ಎತ್ತೋದ ಸಿಮೆಂಟ್ ಎಲ್ಲ ಇದು ಮಾಡೋದ ಹೊಡೆಯೋದ ಆಮೇಲೆ ಅವನ್ನ ಕಾಯಿಸಿ ಸುರುತ್ತಾರೆ ದ್ರವ ಮಾಡಿ ಅದರಿಂದ ಕೆಲವೊಂದು ಮೋಲ್ಡೆಡ್ ಐಟಮ್ ಕಾರ ಬೈಕ್ಗೆ ಅಥವಾ ಏನಾರೇ ಇಂಜಿನ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರ್ ಅಲ್ಲಿ ಎಕ್ದಮ್ ಸುಡು ಇರ್ತೈತಿ ಎಲ್ಲನೂ ಒಂದು ಚೂರು ಯಾಮಾರಿದ್ರು ಮನುಷ್ಯ ಭಾಳ ಡೇಂಜರಸ್ ವರ್ಕ್ ಅಂಥ ಫ್ಯಾಕ್ಟ್ರಿಗೆಲ್ಲ ಲೇಬರ್ಗಳಿಗೆ ಯಾವಾಗ ಕೊಡ್ತಿದ್ರು 50 ರೂಪಾಯಿ ಸ್ಯಾಲ್ರಿ ಡೇ ಲೆಕ್ಕ ಅಲ್ಲಿ ನೀವು ಮಂತೆಲ್ಲ ಕೆಲಸ ಮಾಡು 2 ದಿವಸ ರಜೆ ಮಾಡಿದ್ರೆ 2 ದಿವಸದ ಪೇಮೆಂಟ್ ಕಟ್ಟ ಈಗೂ ಕೆಲವೊಂದು ಜಾಗದಾಗ ಹಂಗೈತಿ ದಿನಗೂಲಿ ಡೈಲಿ ಬೇಸಿಸ್ ವರ್ಕ 2006 ಮಾಡಿದ್ದೀನಿ ಅನ್ಕೊಂತೀನಿ ಕೆಲಸ ಏನು ಜಾಸ್ತಿ ಮಾಡಲಿಲ್ಲ ಒಂದು 1.5 ತಿಂಗಳವರೆಗೂ ಸ್ಟ್ರಗಲ್ ಮಾಡಿದನು ಅದ್ರ ನಂತರ ಫ್ಯಾಮಿಲಿ ಸಾರಿ ಸ್ಯಾಲ್ರಿ ಎಲ್ಲ ಕರೆಕ್ಟಾಗಿ ಕೊಡಲಿಲ್ಲ ಬಿಟ್ಕೊಟ್ಟು ಟ್ರೈ ನೆಕ್ಸ್ಟ್ ಗೋವಾದಿಂದ ಬೆಳಗಾವಿಯಿಂದ ಗೋವಾದಿಂದ ಬೆಂಗಳೂರು ಹಿಂಗೆ ಲೈಫ್ ಇಲ್ಲಿ ಕನ್ಸ್ಟ್ರಕ್ಷನ್ ಭಾಳ ಆಗೈತಿ ಹೈವೇದ ನೀನು ಬೆಂಗಳೂರು ಟು ದಾವಣಗೆರೆನೂ ವಿಡಿಯೋ ಮಾಡ್ಬೇಕಾಗಿತ್ತು ನಾನು ಹೊಳ್ಯಾಗ ಅವಾಗ ನಾ ಜಾತ್ರೆಗೆ ಬಂದಾಗ ನೀರಿದ್ದು ನೀವು ಆ ವಿಡಿಯೋ ನೋಡ್ರೆ ಗೊತ್ತಾಗ್ತೈತೆ ಸೊ ಗೋಪ್ರೋ ಬ್ಯಾಟ್ರಿ ಆಲ್ಮೋಸ್ಟ್ ಡೌನ್ ಆಗ್ಬಂದೈತೆ ಕ್ಯಾಮ್ರಾದ ಸೊ ಇನ್ನೊಂದು 20 ಕಿಲೋಮೀಟರ್ಸ್ ಐತಿ ಊರಿಗೆ ಹೋಗಿ ರೀಚ್ ಆಗ ಜಸ್ಟ್ 20 ಕಿಲೋಮೀಟರ್ಸ್
ಬರ್ತೈತಿ. ಇನ್ನೊಂದು 20 ಮಿನಿಟ್ಸ್ದಾಗ ಹೋಗಿ ಮುಟ್ತಾನು ಮನೆಗೆ. ಸೊ ಯಾವಾಗ ವಿಡಿಯೋ ಬಂದ್ ಆಗ್ತಿಲ್ಲ ಅವಾಗ ತಿಳ್ಕೊರಿ ಕ್ಯಾಮ್ರಾ ಬ್ಯಾಟ್ರಿ ಡೌನ್ ಆಗಿರ್ತೈತಿ. ಎಲ್ಲಿವರೆಗೂ ಕ್ಯಾಮ್ರಾ ಬ್ಯಾಟ್ರಿ ಇರ್ತೈತಿ ಅಂದ್ರೆ ಒಂದು 10% ಐತಿ, ಇನ್ನೊಂದು 3-4 ಕಿಲೋಮೀಟರ್ವರೆಗೂ ಬರ್ತೈತಿ. ಸೊ ಅಲ್ಲಿಗೆ ವಿಡಿಯೋ ಮುಗಿಸ್ತಾನು. ಇಲ್ಲಿಂದ ಹುಕ್ಕೇರಿ ಸಿಟಿಯಿಂದ ಒಂದು 15 ಕಿಲೋಮೀಟ್ರ್. ಸೊ ಆಲ್ಮೋಸ್ಟ್ ಒಂದು 22-23 ಕಿಲೋಮೀಟರ್ ಐತೆ. ಒಂದು ಜಮಾನದಾಗ ನಾವು ಈ ರೋಡ್ದಾಗ ನಡ್ಕೋತ ಬರ್ತಿದ್ದು 6-7 ಕಿಲೋಮೀಟ್ರ್ ಈ ದೇವಸ್ಥಾನಕ್ಕೆ ಸಣ್ಣಾಗಿರಿದ್ದು. ಅದೆಲ್ಲ ಸರಿ ಭಾಳ ಸರಿ ಹೇಳಿದನು ಬಿಡು ವಿಡಿಯೋಗಳದಾಗ. ನಾ ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬರ್ ಭಾಳ ಕಡಿಮೆ ಅದಾರು. ದೆನ್ ಲೈಕ್ ಮಾಡಿರಿ. ಎನಿ ಅದರ್ ಇನ್ಫಾರ್ಮೇಷನ್ ಪ್ಲೀಸ್ ಕಮೆಂಟ್ section. So hope you guys are enjoyed my video. ಜಾತ್ರೆ ವಿಡಿಯೋ ಒಂದು 2-3 ಬಿಡ್ತನು. ಹಳ್ಯಾಗ ಸ್ನಾನ ಮಾಡಿದ್ದ ವಿಡಿಯೋ, ಹಳ್ಯಾಗ ಈಶಾಡಿದ್ದು ವಿಡಿಯೋ ಎಲ್ಲ ಮಾಡಬೇಕಾಗಿತ್ತು. ಬಟ್ ಈಗ ನೀರು ಐತಿಲ್ ಗೊತ್ತಿಲ್ಲ. ಇಲ್ಲೇ ನೀರಿಲ್ಲ ಅಂದ್ಮೇಲೆ ಅಲ್ಲಿ ಹೋಗಿ ನೀರು ಇರ್ತೈತಿ. ಬಟ್ ಅದು ಬೇರೆ ಹೊಳಿ ಬರ್ತೈತೆ ಅನಿಸ್ತೈತಿ. ಇದೇ ಹೊಳಿ ಅಲ್ಲಿ ಹೋಗಿ ರೀಚ್ ಆಗ್ತೈತೆ, ಬೇರೆ ಹೊಳಿ ಬರ್ತೈತಿ ಏನು ಗೊತ್ತಿಲ್ಲ. ಯಾಕಂದ್ರೆ ಘಟಪ್ರಭಾ ಮಲಪ್ರಭಾ 2 ನದಿ ಬರ್ತಾವೆ. KTM ಏನು ಇಂಜಿನ್ ಮಾಡಿದ್ರು. ಸಿಂಗಲ್ ಸಿಲಿಂಡರ್ದಾಗ ಇಷ್ಟು ಇಂಜಿನ್ ರಿಫೈನ್ಮೆಂಟ್ ಐತದ. ಡಬಲ್ ಸಿಲಿಂಡರ್ ಕೊಡ್ತಿದ್ದ, ಏನಾರ ಟಿನ್ ಸಿಲಿಂಡರ್ ಕೊಡ್ತಿದ್ದಂದ್ರೆ ಕೇಳೋದಲ್ಲ ಭಾಯ್. ಸೂಪರ್ ಆಗ್ತಿದ್ದು ಗಾಡಿ. 1 ಸಿಲಿಂಡರ್ ಎಕ್ಸ್ಟ್ರಾ ಕೊಡಬೇಕಾಗಿತ್ತು ಆಸ್ ದ ಪ್ರೈಸ್ ಪಾಯಿಂಟ್. ನಾ ತಗೊಳತ್ನಾಗ 4,13,000 ಆನ್ ರೋಡ. ಈಗ 3,95,000 ಬಹುಶಃ ಸಿಗೈತಿ ಆನ್ ರೋಡ. 4 lakh ಲೆಕ್ಕಲೆ ಇನ್ನೊಂದು ಸಿಲಿಂಡರ್ ಕೊಡಬೇಕಾಗಿತ್ತು. ಕವಾಸಕಿ ನಿಂಜಾ 300cc, ಅದ್ರಾಗ 2 ಸಿಲಿಂಡರ್ ಬರ್ತಾವೆ, ಇದ್ರಾಗ ಒಂದು ಸಿಂಗಲ್ ಸಿಲಿಂಡರ್. ಬಟ್ ಆದ್ರೂ ಪವರ್ದಾಗ ಏನು ಕಾಂಪ್ರಮೈಸ್ ಇಲ್ಲ. ಹೇಳ್ಬೇಕಂದ್ರೆ ಪವರ್ದಾಗಂತೂ ಏನು ಕಾಂಪ್ರಮೈಸ್ ಇಲ್ಲ. ಅದಕ್ಕಿಂತ ಬೆಸ್ಟ್ ಇಂಜಿನ್ ಐತಿ. ಇನಿಷಿಯಲ್ ಪಿಕಪ್ ಅಂತೂ ಭಾರಿ ಐತಿ ಈ ಗಾಡಿಯಾಗ. ಬಟ್ ದ ಎಂಡ್ ಆಫ್ ದ ಟೈಮ್ ನಿಂಜಾ 300 ಸೋಲೋದಿಲ್ಲ ಇದ್ರ ಮುಂದೆ. ಯಾಕಂದ್ರೆ ಅಲ್ಲ ಹೈ ರೇಂಜ್ದಾಗ ಟಕ್ಕರ್ ಕೊಡ್ತೈತಿ. ಬಟ್ ಅದು ಆಲ್ಮೋಸ್ಟ್ 5 lakhs ಆನ್ ರೋಡ್ ಐತಿ ನಿಂಜಾ 300cc. ಇದು 4,13,000. ವೆರಿ ಗುಡ್. ಈಗ 2025 KTM ಮಾಡಲ್ ಏನಿಲ್ಲ, ಅದ್ರಾಗ ಕ್ರೂಸ್ ಕಂಟ್ರೋಲ್ ಬೇರೆ ಕೊಟ್ಟಿದ. OEM ಕ್ರೂಸ್ ಕಂಟ್ರೋಲ್ ವಿತ್ RPM ರೈಸ್ ಮಾಡಕ ಮತ್ತು RPM ಮಾಡಕ, ಅಲ್ಲ ಡೌನ್ ಮಾಡಕ ಎರಡಕ್ಕೂ ಬಟನ್ ಕೊಟ್ಟಿದೆ ಕೆಳಗ. ಬಟ್ ಇದ್ರಾಗಿಲ್ಲ. ಜಸ್ಟ್ ಒಂದು 2 to 3 months ಓಲ್ಡ್ ಐತಿದ. ಆದ್ರೆ ಈಗ ನ್ಯೂ ಮಾಡಲ್ ಫೆಬ್ರವರಿಯಾಗ ಏನು ಬಿಟ್ಟಲ್ಲ 2025 ಬರೋ KTM Duke 390 ಜನರೇಷನ್ 3 ಅದ್ರಾಗ ಕೊಟ್ಟಿದ. ಐ ಹೋಪ್ ನಾ ಈ ಗಾಡಿಯಾಗ ಅದು ಫಿಟ್ ಆಗ್ತೈತೆ ನೋಡ್ನು. ನಾ ಸರ್ವಿಸ್ ಸೆಂಟರ್ದವ್ರಿಗೂ ಕಾಲ್ ಮಾಡಿ ಕೇಳಿ, ಆಮೇಲೆ ಶೋರೂಮ್ದವ್ರಿಗೂ ಕಾಂಟ್ಯಾಕ್ಟ್ ಮಾಡಿದನು. ನಾವು ಟ್ರೈ ಮಾಡಿ ನೋಡ್ತೇವ್ರಿ. ನಾ ಏನು ಅಫಿಷಿಯಲಿ ಅನೌನ್ಸ್ ಮಾಡಿಲ್ಲ ಅನ್ನತಾರ. ಅಫಿಷಿಯಲಿ ಅನೌನ್ಸ್ ಆಯ್ತು ಅಂತಂದ್ರೆ ಈ ಗಾಡಿಯಾಗೂ ಫಿಟ್ ಮಾಡ್ತಾನು. ಯಾಕಂದ್ರೆ ಲಾಂಗ್ ರೇಂಜ್ದಾಗ ಏನಾಗ್ತೈತಿ, ಕೈ ಭಾಳ ನೋಡ್ತಿದ್ವಿ, ಎಲ್ಲ ಕಳ್ಳುಗಳೆಲ್ಲ ನೋಡ್ಸಾಕಿಡ್ತಾವೆ ಎಕ್ಸಿಟ್ ಹಿಡಿದು ಒಂದೊಂದು ಟೈಮ್. ಸೊ ಅವಾಗ ಕ್ರೂಸ್ ಕಂಟ್ರೋಲ್ ಇತ್ತಂದ್ರೆ ಬೇರೆ ಆಗ್ತೈತಿ. ಇದ್ರಾಗ ಆಲ್ರೆಡಿ ನಾ ಬೇರೆ ಥರ್ಡ್ ಪಾರ್ಟಿ ಕ್ರೂಸ್ ಕಂಟ್ರೋಲ್ ಹಾಕಿದ್ದನು. ಬಟ್ ಅಷ್ಟೊಂದು ನನಗೇನು ಮಜಾ ಬರೋನಿಲ್ಲ ಅದ. ಮತ್ತು ಯೂಸ್ ಮಾಡೋದನ್ನು ಅನ್ಕಂಫರ್ಟೇಬಲ್ ಅನ್ಸೈತಿ, ರಿಸ್ಕಿನೂ ಅನ್ಸೈತಿ. ನೋಡ್ನು KTM ಯಾವಾಗ ಅಫಿಷಿಯಲಿ ಅನೌನ್ಸ್ ಮಾಡ್ತಾ, ಅಥವಾ ನಾವು ಏನಾರು ಅದನ್ನು ಸಿಕ್ಕಿ ಜುಗಾಡ್ ಮಾಡಿ ಸರ್ವಿಸ್ ಸೆಂಟರ್ದಾಗ ಎಲ್ಲಾರು ಪಾರ್ಟ್ ಸೆಕ್ಷನ್ದಾಗ ಹೋಗಿ, ಸ್ಪೇರ್ ಪಾರ್ಟ್ ಸೆಕ್ಷನ್ದಾಗ ಹೋಗಿ ಅದನ್ನ ಇಸ್ಕೊಂಡು ನಮ್ಮ ನಾರ್ಮಲ್ ಮೆಕ್ಯಾನಿಕ್ ಅದ ಅವ್ನಿಗೆ ಏನಾರು ಹೇಳಿ ಇದು ಇಶ್ಯೂದಾಗ ಏನಾರು ಪ್ಲಗ್-ಇನ್ ಕನೆಕ್ಟ್ ಮಾಡಿ ಏನಾದರೂ ಮಾಡ್ಬೋದೇನೋ ಟ್ರೈ ಮಾಡ್ತಾನು. ಟ್ರೈ ಮಾಡಿದ ಬೆಸ್ಟ್.
ಸಿಟಿದಾಗ ಬನ್ನಿ ಹುಕ್ಕೇರಿ ಸಿಟಿ. ಬಟ್ ನಾ ಸಿಟಿ ಒಳಗೆ ಹೋಗೋದಿಲ್ಲ, ಹೊರಗಡೆಯಿಂದ ಬೈಪಾಸ್ ರೋಡ್ದಿಂದ ಸೀದಾ ಘಟಪ್ರಭಾ. ಮತ್ತೆ KTM ಇಂಡಿಯಾನ ಬೇಯಕ್ಕಾಗೋದಿಲ್ಲ, ಯಾಕೆ ನೋಡ್ಲ 3 ತಿಂಗಳದಾಗ ನಾನು ಆ ಗಾಡಿ ಕ್ರೂಸ್ ಕಂಟ್ರೋಲ್ ಕೊಟ್ಟಾನ ಕಂಪನಿಯಿಂದ, ನಮ್ಮ ಗಾಡಿ ಕೊಟ್ಟಿಲ್ಲ. ಪ್ಲಸ್ ಪಾಯಿಂಟ್ ಇನ್ನೊಂದು ಏನಂತಂದ್ರೆ ಒಬಿನಿ ಬ್ಲ್ಯಾಕ್ ಅಂತ ಒಂದು ಗಾಡಿನೂ ಹೊಸ ಮಾಡೋದು ಬಿಟ್ಟ. ನಾ ಆ್ಯಕ್ಚುಲಿ ಅದನ್ನ ತೊಗೋತೀನಿ ಮೊದಲೇ ಏನಾರು ಬಿಡ್ತಿದ್ದಂದ್ರೆ. ಬಟ್ ಈಗೆಲ್ಲ ಅದನ್ನ ಬಿಟ್ಟ. ಅದ್ರ ಮಾತ್ರ ನಂತರ 20,000 ರೂಪಾಯಿ ಡಿಸ್ಕೌಂಟ್ ಬೇರೆ ಕೊಡತ್ತ. ಬೇಜಾರಾಯಿತು, ಬಟ್ ಇಟ್ಸ್ ಓಕೆ. ಯಾಕಂದ್ರೆ KTM ದಿವಾಳಿ ಆಗಿದೆ, ಇಂಟರ್ನ್ಯಾಷನಲ್ಲಿ ಬ್ಯಾಂಕ್ರಪ್ಟ್ ಆಗೈತೆ ಅನ್ನೋದು ಸೈನ್ ತೋರ್ಸೈತಿ. ಕೆಲವ್ರು ಮಂದಿ ಹೇಳ್ತಾರೆ, ಯೂಟ್ಯೂಬ್ದಾಗೂ ಚರ್ಚೆ ಆಗೈತದ. KTM ಇಂಡಿಯಾ KTM ಇಂಟರ್ನ್ಯಾಷನಲ್. ಸೊ ಅದಕ್ಕೋಸ್ಕರ ಇಂಡಿಯಾದಾಗ ಭಾಳ ಗಾಡಿಗಳು ಬಿಟ್ಟನು, ಏನಾರು ಮಾಡಿ ನಾನು ಕಾಪಾಡ್ರಪ್ಪ ಅಂತೇಳಿ. ಸೊ ಆ ವಿಷಯ ನೋಡೋದಾತಂದ್ರೆ ಇಟ್ಸ್ ಓಕೆ, ಇವತ್ತು ತಗೊಂಡು ಚಲೋ ಆಯಿತು ಗಾಡಿ. ಬಿಕಾಸ್ ಕೆಲವೊಂದು ಕಂಪ್ನಿಗಳನ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ನಾವು. ಸೊ ಬ್ಯಾಂಕ್ರಪ್ಟ್ ಆದ್ರೂ ಸರಿಯಾಗ ಇಂಜಿನ್ ವೈಸ್, ಪರ್ಫಾರ್ಮೆನ್ಸ್ ವೈಸ್ KTM ಇಸ್ ಅ ಗ್ರೇಟ್ ಮ್ಯಾನುಫ್ಯಾಕ್ಚರರ್. ಸೊ ಅದಕ್ಕೋಸ್ಕರ ಸಪೋರ್ಟ್ ಮಾಡಬೇಕು. ಸೊ ಅದಕ್ಕೆ ಯಾರೇ KTM ಗಾಡಿ ತೊಗೊಳೋರಿದ್ರಿ ದಯವಿಟ್ಟು ತೊಗೊಳ್ರಿ, ಬಟ್ ಚಪ್ರಿ ಗಿಡಿ ಮಾಡಬೇಡ್ರಿ. ರೈಡ್ ವಿತ್ ರೆಸ್ಪಾನ್ಸ್, ದಯವಿಟ್ಟು ರೆಸ್ಪಾನ್ಸಿಬಲ್ ಆಗಿ ರೈಡ್ ಮಾಡ್ರಿ, ಚಪ್ರಿಗಿರಿ ಮಾಡಕ್ಕೆ ಹೋಗ್ಬೇಡ್ರಿ. ಬಿಕಾಸ್ ಆ ಥರ ಮಷೀನ್ ಅಲ್ಲಿದ, KTM ಹೆಸರು ಹಾಳು ಮಾಡಬೇಡ್ರಿ. ದ್ಯಾಟ್ಸ್ ಇಟ್. So that's it for this video. I hope you guys are enjoyed. Thank you. See you in the next video. Bye bye.